ವೀಕ್ಷಕರೇ, ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ ನಡೆಯುತ್ತಿರುವುದು ನಿಮಗೆಲ್ಲ ತಿಳಿದಿರುವ ವಿಚಾರವಾಗಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹಣಾಹಣಿ ಕೂಡ ಆಗುತ್ತಿದೆ. ಆದರೆ ಪಾಕಿಸ್ತಾನ ತಂಡ ಭಾರತವನ್ನು ಎದುರುಹಾಕಿಕೊಂಡು ಈಗ ದೊಡ್ಡ ಅವಮಾನವನ್ನು ಎದುರಿಸಬೇಕಾಗಿದೆ. ಕ್ರಿಕೆಟ್ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಒಂದು ತಂಡ ಈ ರೀತಿಯ ಅವಮಾನವನ್ನು ಎದುರಿಸಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸುಮಾರು 20 ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಯಾವುದೇ ಐಸಿಸಿ ಪಂದ್ಯಗಳು ನಡೆದಿಲ್ಲ. ಆದರೆ ಈಗ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತಿದೆ. ಐಸಿಸಿ ಪಂದ್ಯಾವಳಿಗಳು ಪಾಕಿಸ್ತಾನದಲ್ಲಿ ನಡೆಯುತ್ತಿದ್ದರೂ ಕೂಡ ಪಾಕಿಸ್ತಾನ ಈಗ ಭಾರತವನ್ನು ಎದುರುಹಾಕಿಕೊಂಡು ದೊಡ್ಡ ಅವಮಾನಕ್ಕೆ ಒಳಗಾಗಿದೆ. ಹೌದು, ಪಾಕಿಸ್ತಾನದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ ನಡೆಯುತ್ತಿದೆ. ಆದರೆ ಪಾಕಿಸ್ತಾನ ಆತಿಥೇಯ ತಂಡವಾಗಿದ್ದು ಪಾಕಿಸ್ತಾನವೇ ಬೇರೆ ದೇಶಕ್ಕೆ ಹೋಗಿ ಪಂದ್ಯವನ್ನು ಆಡಬೇಕಾಗಿದೆ. ಪಾಕಿಸ್ತಾನ ಭಾರತದ ವಿರುದ್ಧ ಪಂದ್ಯವನ್ನು ಆಡಲು ದುಬೈಗೆ ಹೋಗಬೇಕಾಗಿದೆ. ಕ್ರಿಕೆಟ್ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಆತಿಥೇಯ ತಂಡ ವಿದೇಶಕ್ಕೆ ಹೋಗಿ ಪಂದ್ಯವನ್ನು ಆಡುತ್ತಿರುವುದು ಆಗಿದೆ. ಐಸಿಸಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಯಾವುದೇ ಆತಿಥೇಯ ತಂಡ ಕೂಡ ವಿದೇಶಕ್ಕೆ ಹೋಗಿ ಯಾವುದೇ ಪಂದ್ಯವನ್ನು ಆಡಿಲ್ಲ. ಆದರೆ ಪಾಕಿಸ್ತಾನ ಇದೇ ಮೊದಲ ಬಾರಿಗೆ ಭಾರತದ ವಿರುದ್ಧ ಪಂದ್ಯವನ್ನು ಆಡಲು ದುಬೈಗೆ ಹೋಗಬೇಕಿದೆ. ಅಷ್ಟೇ ಮಾತ್ರವಲ್ಲ, ಫ್ಲ್ಯಾಗ್ ವಿಷಯವಾಗಿ ಕೂಡ ಪಾಕಿಸ್ತಾನ ದೊಡ್ಡ ಅವಮಾನವನ್ನು ಎದುರಿಸಿದೆ. ಹೌದು, ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿ ಆತಿಥೇಯವನ್ನು ವಹಿಸಿಕೊಂಡಿದ್ದು ಈ ಸಮಯದಲ್ಲಿ ಭಾರತದ ಫ್ಲ್ಯಾಗನ್ನು ಕೂಡ ಬಳಕೆ ಮಾಡಿಲ್ಲ. ಈ ಕಾರಣಗಳಿಂದ ಪಾಕಿಸ್ತಾನ ಅವಮಾನವನ್ನು ಎದುರಿಸಬೇಕಾಯಿತು. ದೊಡ್ಡ ಮಟ್ಟದ ಅವಮಾನವನ್ನು ಎದುರಿಸಿದ ನಂತರ ಪಾಕಿಸ್ತಾನ ಭಾರತದ ಫ್ಲ್ಯಾಗನ್ನು ಬಳಕೆ ಮಾಡಿತು. ಏನೇ ಆಗಲಿ, ಐಸಿಸಿ ಪಂದ್ಯಾವಳಿಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವ ಪಾಕಿಸ್ತಾನ ಬೇರೆ ದೇಶಕ್ಕೆ ಹೋಗಿ ಪಂದ್ಯಗಳನ್ನು ಆಡುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಪಾಕಿಸ್ತಾನದಲ್ಲಿ ಯಾವುದೇ ಸುರಕ್ಷತೆ ಇಲ್ಲ ಅನ್ನುವ ಕಾರಣಕ್ಕೆ ಭಾರತ ಹಾಗೂ ಇತರೆ ತಂಡಗಳು ಪಾಕಿಸ್ತಾನಕ್ಕೆ ಬಂದು ಪಂದ್ಯಗಳನ್ನು ಆಡುವುದನ್ನು ನಿರಾಕರಿಸಿತ್ತು. ಸದ್ಯ ಪಾಕಿಸ್ತಾನವೇ ಈಗ ವಿದೇಶಕ್ಕೆ ಹೋಗಿ ಪಂದ್ಯಗಳನ್ನು ಆಡಬೇಕಾಗಿದೆ. ಪಾಕಿಸ್ತಾನ ಎದುರಿಸುತ್ತಿರುವ ಈ ಅವಮಾನಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.